ಇಲ್ಲಿ ಕೋಆಪರೇಟಿವ್ ಸೊಸೈಟಿ, ಮುನ್ಸಿಪಲ್ ಕಾರ್ಪೊರೇಷನ್ಸ್ ಅದ್ರ ಬಗ್ಗೆ ಇದೆ ಸರ್. ಫಾರ್ಮರ್ ಆರ್ ಪ್ರೆಸೆಂಟ್ ಅನ್ನು ಕೇಳ್ತೀನಿ ಸರ್. ಮಂತ್ರಿ ಅಂತ ಆ ಆಪ್ಷನ್ ಕೊಟ್ಟಿಲ್ಲ ಸರ್. ಇಲ್ಲ ಸರ್. ಆಯ್ತು, ನೆಕ್ಸ್ಟ್ ಪ್ಲೀಸ್ ಎಸ್ ಪ್ಲೀಸ್. ಜನಪ್ರತಿನಿಧಿ ಹುದ್ದೆಗಳು ಯಾವ ರೀತಿ ತಾವು ಕಾರ್ಪೊರೇಷನ್ ಮೆಂಬರ್ ಎಲ್ಲಾದ್ರೂ ಮುನ್ಸಿಪಾಲಿಟಿ ಮೆಂಬರ್ ಅಂತ ಆಗಿದ್ದೀರಾ ಸರ್? ಜಿಲ್ಲಾ ಪಂಚಾಯತ್. ಓಕೆ, ಜಿಲ್ಲಾ ಪಂಚಾಯತಿ ಮೆಂಬರ್ ಫಾರ್ಮರ್ ಅನ್ನು ಎಂಟರ್ ಮಾಡಿ. ಓಕೆ, ಚೇಂಜ್ ಮಾಡ್ತೀನಿ ಪ್ಲೀಸ್. ನಿಗಮ ಮಂಡಳಿಗಳ ಸಹಕಾರ ಸಂಘ ಪದಾಧಿಕಾರಿಯಾಗಿದ್ದಾರೆ. ಸಂಘ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಎಲ್ಲ ಸೆಲೆಕ್ಟ್ ಮಾಡಿ ಫಾರ್ಮರ್ ಅಂತ ಹಾಕ್ಬೋದು. ಎಲ್ಲ ಸೆಲೆಕ್ಟ್ ಮಾಡ್ಬೋದು. ಮಲ್ಟಿಪಲ್ ಚಾಯ್ಸ್. ಸಹಕಾರಿ ಬ್ಯಾಂಕ್ ಫಾರ್ಮರ್ ಫಾರ್ಮರ್ ಎಲ್ಲ ಫಾರ್ಮರ್. ಇಲ್ಲ ಸರ್, ತಮಗೆ ಕೇಳ್ತಾ ಇದ್ದೀನಿ ಸರ್. ಸಹಕಾರಿ ಬ್ಯಾಂಕ್ಗಳಲ್ಲಿ ತಾವೇನೀಗ ಮೆಂಬರ್ಶಿಪ್ ಇದೆ, ಫಾರ್ಮರ್ ಅಥವಾ ಪ್ರೆಸೆಂಟ್ ಇದೆ ಅಥವಾ ತಾವು ಪ್ರೆಸೆಂಟ್ಲಿ ಮೆಂಬರ್ ಇದ್ದೀರಾ? ಸಹಕಾರಿ ಬ್ಯಾಂಕ್ಗಳಲ್ಲಿ ತಾವು ಪ್ರೆಸೆಂಟ್ಲಿ ಮೆಂಬರ್ ಇದ್ದೀರಾ? ಮೆಂಬರ್ ಇದ್ದೀನಿ ಅಷ್ಟೇ, ನಾಟ್ ಶೇರ್ ಹೋಲ್ಡರ್. ಎಸ್, ಓಕೆ. PLD ಬ್ಯಾಂಕು. ಎಸ್, ಓಕೆ. ಹಾಲು ಉತ್ಪಾದಕರ ಸಂಘದಲ್ಲಿ ಪ್ರೆಸೆಂಟ್ಲಿ ಮೆಂಬರ್ ಇದಿರಲ್ಲ ಸರ್? ಓಕೆ, ಫಾರ್ಮರ್ ಅಂತ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಸಮಿತಿಯಲ್ಲಿ ಸರ್ ಪ್ರೆಸೆಂಟ್ಲಿ ತಾವು ಮೆಂಬರ್ಸ್ ಇದ್ದೀರಾ ಸರ್? TFSMS ಇದೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ಗಳಲ್ಲಿ ತಾವು ಸದಸ್ಯತ್ವ ಹೊಂದಿದ್ದೀರಾ ಸರ್? ಮೆಂಬರ್. ಆಮೇಲೆ ಗ್ರಾಮೀಣಾಭಿವೃದ್ಧಿ ಸಂಘಗಳಲ್ಲಿ ಯಾವ್ದಾದ್ರು ಮೆಂಬರ್ಶಿಪ್ ಹೊಂದಿದ್ದೀರಾ ಸರ್? ಎಸ್, ಪ್ಲೀಸ್. ಸಕ್ಕರೆ ಕಾರ್ಖಾನೆ ಸಹಕಾರ ಸಂಘಗಳಲ್ಲಿ ಎಲ್ಲರೂ ಮೆಂಬರ್ಶಿಪ್ ಹೊಂದಿದ್ದಾರೆ ಸರ್? MLA ಕೋಆಪರೇಟಿವ್ ಸೊಸೈಟಿ. ನಿಗಮ ಮಂಡಳಿಗಳಲ್ಲಿ ತಮ್ಮ ಸದಸ್ಯತ್ವ ಸರ್ ಪ್ರೆಸೆಂಟ್ಲಿ ಸರ್ ಕಂಪ್ಲೀಟ್ ಆಯ್ತು. ತಮ್ಮದು ಕಂಪ್ಲೀಟ್ ಆಯ್ತು. ಫ್ಯಾಮಿಲಿ ಮೆಂಬರ್ ಸ್ಟಾರ್ಟ್ ಮಾಡೋದು ಪ್ರತಿ ಸದಸ್ಯ ಜಲ್ದಿ. ಎಸ್ ಅಲ್ಲ ತೋಳಿ ಜಲ್ದಿ ಮೇಡಮ್. ಈಗ ಮುಂಚೆನೇ ಮಾಡಬೇಕಾಯ್ತು ಹೇಳ್ತವಪ್ಪ ಸರ್. ಅದು ಮೇಡಮ್ ಸೆಪರೇಟ್ ಆಗಿ ಮಾಡ್ತಾರೆ ಸರ್. ಹೀಗೆ ಮುಗಿಸಿರ್ರಿ. ಫ್ಯಾಮಿಲಿ ಹೌಸ್ ಹೋಲ್ಡ್ ಕ್ವೆಶ್ಚನ್ಸ್ ಕೇಳ್ಬಿಡಿ ಸರ್, ಕಂಪ್ಲೀಟ್ ಆಗುತ್ತೆ. ಆಮೇಲೆ ಮೇಡಮ್ ಮಾಡ್ಬೇಕಾಗುತ್ತೆ. ಫ್ಯಾಮಿಲಿ ಹೌಸ್ ಹೋಲ್ಡ್ ಕ್ವೆಶ್ಚನ್ಸ್ ಕೇಳಿ. ತಮ್ಮ ಜಿಲ್ಲೆ ಸರ್? ಬೆಂಗಳೂರು ದಕ್ಷಿಣ. ಗ್ರಾಮ ಸರ್? ದೊಡ್ಡ ಹಾಲಹಳ್ಳಿ. ದೊಡ್ಡ ಹಳ್ಳಿ ಅಂತ. ದೊಡ್ಡ ಹಾಲಹಳ್ಳಿ. ಎಷ್ಟಿದೆ ನಮ್ಮ ಬ್ಯಾಲೆನ್ಸ್? ನೀವು ವಾಸಿಸುವ ಪ್ರದೇಶಗಳು ಪ್ರಾಕೃತಿಕ ವಿಕೋಪಗಳಿಗೆ ಸಂಭವಿಸುವ ಪ್ರದೇಶಗಳಾಗಿವೆ. ನೀವು ನಿಮ್ಮ ಕುಟುಂಬದಲ್ಲಿ ನಿವಾಸಿ ಭಾರತೀಯರಿದ್ದಾರೆ? NRIs ಯಾರಾದರೂ ಇದ್ದಾರಾ ಅಂತ ಹೇಳಿ. ನಿಮ್ಮ ಕುಟುಂಬದ ಸದಸ್ಯರಿಗೆ ಸಂಬಂಧಿಸಿದಂತೆ ಯಾವುದಾದರೂ ಕೋರ್ಟ್ ವ್ಯಾಜ್ಯ ಪ್ರಕರಣಗಳಿವೆ? ಎಸ್ ಆರ್ ನೋ? ಎಸ್ ಸರ್. ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಲಭ್ಯವಿರುವ ಉಚಿತ ಕಾನೂನು ನೆರವು ಮತ್ತು ಸಹಾಯದ ಬಗ್ಗೆ ನಿಮಗೆ ತಿಳಿದಿದೆಯೇ? ನಿಮ್ಮ ಕುಟುಂಬ ಯಾವುದಾದ್ರೂ ಕಾರಣದಿಂದ ನಿರ್ವಸತಿಗೊಂಡಿದೆಯೇ? ಪ್ರೊಜೆಕ್ಟ್ ಡಿಸ್ಬರ್ಸ್ ಏನಾಯಿತು? ಆಗಿದೆ ಬೇಕಾದಷ್ಟು
ಸರ್ವೆ ಸಬ್ಮಿಟ್ ಸರ್ವೆ ಮಾಡಿಲ್ಲ ಮೇಡಮ್ ಅವ್ರನ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಆಮೇಲೆ ನೋಡ್ಯಾ ನೀವೆಲ್ಲ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಇಂಪಾರ್ಟೆಂಟ್. ಮಾಡ್ಕೊತಾ ಇದ್ದೀವಿ ಫಸ್ಟ್ ನಮ್ಮ ತಾಯಿ ಇದ್ದಾರೆ, ನಮ್ಮ ತಾಯಿ ಸಪ್ರೇಟ್ಲಿ ಅವ್ರ ಇದ್ದಾರೆ, ನನ್ನ ಮಕ್ಕಳು ಇಬ್ಬರು ಇಲ್ಲಿದ್ದಾರೆ, ಅವರು ಸಪ್ರೇಟ್ ಇದ್ದಾರೆ, ನನ್ನ ಮಗಳು ಬೇರೆ ಕಡೆ ಇದ್ದಾರೆ, ನಾನು ನನ್ನ ಹೆಂಡತಿ ಇದ್ದೀವಿ. ಆ ನಂಬರ್ ಇದರಲ್ಲಿ ಜನಸಂಖ್ಯೆ ಇಂಪಾರ್ಟೆಂಟ್. ಏನಾಗುತ್ತೆ ಆಪ್ಷನ್ ಒಂದು ರೇಷನ್ ಕಾರ್ಡ್ ಆಪ್ಷನ್ ಇದೆ. ರೇಷನ್ ಕಾರ್ಡ್ ಕೊಟ್ಟು ಅಂದ್ರೆ ರೇಷನ್ ಕಾರ್ಡ್ ಇರುವಂಥ ಮೆಂಬರ್ಸ್ ಎಲ್ಲ ಲಿಸ್ಟ್ ಆಗುತ್ತೆ ಸರ್. ಅದ್ರ ಪ್ರಕಾರ ಮುಂದುವರಿತಿತ್ತು. ಈಗ ನಾವು ಆಧಾರ್ ಬೇಸ್ಗೆ ಹೋಗ್ತಾ ಇದ್ದೀವಿ. ಇಂಡಿವಿಜುವಲ್ ಆಧಾರ್ ತಗೊಂಡು ಮುಂದುವರಿತೀವಿ ಸರ್. ಅದು ಇದೆ ಸರ್. ಈಗ ತಮ್ಮ ತಾಯಿಯವ್ರದ್ದು ಇಂಡಿಪೆಂಡೆಂಟ್ ಹೌಸ್ ಅವರು ಅಲ್ಲಿದ್ದಾರು, ತಾವು ಹೇಳಿದ್ರೆ ಅವ್ರದ್ದು ಇಲ್ಲಿ ಸೇರಿಸ್ಬೋದು ಸರ್. ಈ ಕುಟುಂಬದಲ್ಲಿ ಸೇರಿಸ್ಬೇಕು ಅಂದ್ರೆ ಅವ್ರನ್ನು ಆಧಾರ್ ಅವರು ಸಪ್ರೇಟ್ ಕಾರ್ಡ್ ಆಗಿದೆ, ಅವ್ರದ್ದು ಹಳ್ಳಿನಲ್ಲಿ ಅಲ್ಲಿ ಮಾಡ್ತಾರೆ ಸರ್. ಎಲ್ಲರಿಗೂ OTP ವ್ಯಾಲಿಡ್ ಇಲ್ಲ, ಫೇಶಿಯಲ್ ರಿಕಗ್ನಿಷನ್ ಫೋಟೋ ತಗೊಳ್ಬೇಕು. ಸೊ ಫೋಟೋನಲ್ಲಿ ಮಾಡ್ತೀವಿ ಸರ್. ನಮ್ಮ ಮುಖ್ಯ ಜನಸಂಖ್ಯೆ ಬರಬೇಕು. ಈಗ ಜಗಳ ನಡೀತಾ ಇಲ್ಲದೆ ಜನಸಂಖ್ಯೆ ಕರೆಕ್ಟ್ ಬರಬೇಕು. ನೀವು ಬರ್ಕೋಬೇಕು. ನೀವು ಕೇಳಿರಲ್ಲ ನಂಗೆ ಎಷ್ಟು ಜನ ಮಕ್ಕಳು ಅಂತ. ಫಸ್ಟ್ ಕುಟುಂಬ ಮುಖ್ಯಸ್ಥರು ತಗೊಂಡು ನೆಕ್ಸ್ಟ್ ಅದ್ರ ಕೆಳಗಡೆ ಅವರ ಒಡತಿ ನೆಕ್ಸ್ಟ್ ಮಕ್ಕಳು ಅದೆಲ್ಲ ತಗೊಂಡು ಹೋಗ್ತೀವಿ. ಗೊತ್ತಿಲ್ಲ ಗುರು. ಆ ಫಾರ್ಮ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನಾನು ಮಾಡ್ತೀನಿ ಈಗ ಚೆಕ್ ಅಪ್ಲೋಡ್ ಮಾಡಬೇಡಿ. ಯಾವ ನಂಬರ್ ಹಾಕಿದ್ರೆ ನೋಡ್ಕೊಳ್ಳಿ. ಫೋನ್ ನಂಬರ್ ತಗೋತೀವಿ ಸರ್. ಪ್ಲೀಸ್ ತಗೋ. ತಾರೀಕು ಎಷ್ಟು? 4ನೇ ತಾರೀಕು. 2 ದಿನ ಲೇಟ್ ಆಗಿ ಗಾಬರಿ ಮಾಡೋಕ್ಕೆ ಹೋಗಬೇಡಿ. ನಿಧಾನಾಗಿ ಕ್ಲೀನಾಗಿ ಎಲ್ಲ ಇನ್ಫಾರ್ಮೇಶನ್ ಅವ್ರಿಗೆ ಪ್ರೆಷರ್ ಬಿಲ್ಡಪ್ ಮಾಡಬೇಡಿ. ಜನಕ್ಕೆ ಕೂತ್ಕೊಂಡು ಏನು ಇನ್ಫಾರ್ಮೇಶನ್ ಬೇಕಾಗುತ್ತೆ ಮಿಕ್ಕಿ ನೀವೆಲ್ಲ ಕೇಳ್ಕೊಂಡು ಕೂತ್ಕೊಂಡು ಏನು ಅರ್ಥ ಇಲ್ಲ. ಅವ್ರಿಗೆ ಕ್ವಾಲಿಫಿಕೇಶನ್, ಅವರ ಸರ್ಕಾರದ ಏನಾದರೂ ಇದೆಯಾ, ಅವ್ರ ಜನಸಂಖ್ಯೆ, ಅವ್ರ ಜಾತಿ. ಪರವಾಗಿಲ್ಲ, ನಾಟ್ ನೀಡೆಡ್. ಫೋಟೋ ಅವ್ರ ಮನೆಯಲ್ಲಿ ಅವ್ರ ಫ್ಯಾಮಿಲಿಯಲ್ಲಿ ಅವ್ರು ಮಾಡ್ತೀನಿ ಅಂದ್ರೆ ಅಲ್ಲಿ ಅವ್ರು ಮಾಡ್ಕೋತಾರೆ. ಒಬ್ಬ ವ್ಯಕ್ತಿ ಸಮೀಕ್ಷೆಯಲ್ಲಿ ಒಂದು ಸರ್ತಿ ಬರಬೇಕು ಅನ್ನೋ ಆ ಚೆಕ್ ಪಾಯಿಂಟ್ ಈಗ ಮನೆ ಮೇಲ್ಗಡೆ ತಗೊಂಡ್ಸಲ್ಲ, ಇಮಿಡಿಯೇಟ್ ಆಗಿ ನೀವು ಮಕ್ಕಳು ಎಷ್ಟು ಜನ ಇದ್ದಾರೆ, ಹೆಂಡತಿ ಎಷ್ಟು ಜನ, ಮಕ್ಕಳು ಎಷ್ಟು ಜನ ಇದ್ದಾರೆ ಅದನ್ನ ತಗೊಂಡ್ಬಿಡ್ಬೇಕು. ಸ್ವಲ್ಪ ಗಾಬರಿ ಆಯ್ತು ಸರ್. ಎಲ್ಲರೂ ಹಾಗೆ ಮಾಡ್ತಾ ಇದ್ದೀವಿ. ಬಟ್ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ತೀವಿ. ಕ್ವಶನ್ ಸ್ಟಾರ್ಟ್ ಮಾಡ್ಬೋದು. ಅವ್ರದ್ದೇ ನಂಬರ್ ಕೊಡ್ಲಿ ಸರ್. ಅದು ನಂಬರ್ ಅವ್ರದ್ದು ಜಸ್ಟ್ ಒಂದು ವೆರಿಫಿಕೇಶನ್ ಸರ್. ಅವ್ರದ್ದೇ ನಂಬರ್ ಅಲ್ಲಿಲ್ಲ. ಸೊ ಒಂದು OTP ಹೋಗಿದ್ರೆ ಏನಾದರೂ ಸಂಪರ್ಕ ಬೇಕು ಅಂತ ಹೇಳಿದ್ರೆ ಆ ನಂಬರ್ ಕೊಡ್ತೀವಿ ಸರ್. ಮೇಡಮ್ ಅವ್ರ ನಂಬರ್ ಬೇಕಾಗಿದೆ ಸರ್. ಈ ನಂಬರ್ ಯಾರ್ದಾದ್ರೂ ಹಾಕ್ತೀವಿ. ಅವ್ರದ್ದು ಆಧಾರ್ ಕಾರ್ಡ್, ಅವ್ರದ್ದು ಮೊಬೈಲ್, ಆಕಾಶ್ ಕೆಂಪೇಗೌಡ ಮೊಬೈಲ್ ನಡೆ ಏನು ಬೇಡ ಅಂತ ಬೈತಾರೆ. ಬೆಂಗಳೂರಿನಲ್ಲಿ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ ಸರ್ ಮುನೀಶ್ ಸರ್. ವೆರಿ ಸಿಂಪಲ್ ಮೇಡಮ್. ಡೋಂಟ್ ಮೇಕ್ ಆಲ್ ದಿಸ್ ವಿದ್ಯಾ ಅವ್ರ ಬ್ಯಾಕ್ಗ್ರೌಂಡ್ ಅಷ್ಟು ಕೇಳಿ ಸಿಕ್ಕಿದಲ್ಲ. ಈ ಪ್ರಶ್ನೆಗಳ ಇನ್ನು ಟ್ರ್ಯಾಕ್ಟ್ರು ನೀನು ಜೇನ್ಸ್ ಹಾಕಿದ್ಯಾ, ಕೋಳಿ ಸಾಕಿದ್ಯಾ, ಕುರಿ ಸಾಕಿದ್ಯಾ, ಕಾಯಿಲೆ ಬಂದಿದ್ಯಾ, ಇನ್ಶೂರೆನ್ಸ್ ಮಾಡಿಸಿದ್ಯಾ, ಸರ್ ಇದು ಲಾಸ್ಟ್ ಸಮೀಕ್ಷೆ ನನಗೆ ಪೇಷನ್ಸ್ ಇಲ್ಲ. 8997. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.